ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 108ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಢವಗುಟ್ಟುವ ಹೃದಯವನ್ನು ಎಡಗೈಲೇ ಹಿಡಿದುಕೊಂಡು ಸಿಟಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು ಮಂಜಣ್ಣ, ಆದಿತ್ಯ ಹಾಗೂ ವಾಗೀಶ. ನೇಹಾಳ ಬಗ್ಗೆ ಸಿಕ್ಕಿರುವ ಮಾಹಿತಿ ಎಂಥದ್ದು ಎಂಬ ಭಯ ಎಲ್ಲರಲ್ಲೂ ಇತ್ತು. ದಿನ ಬೆಳಗಾದರೆ ಪೇಪರ್ನಲ್ಲಿ ಓದುವ ಕ್ರೈಮ್ ಡೈರಿ, ಟಿವಿಯಲ್ಲಿ ನೋಡುವ ಕ್ರೈಮ್ ಸ್ಟೋರಿಗಳು ಮನವನ್ನು ನಡಗಿಸುತ್ತಿದ್ದವು. ಒಬ್ಬರಿಗೊಬ್ಬರು ಕಣ್ಣಲ್ಲೇ ಧೈರ್ಯ ತುಂಬುತ್ತಾ ಸ್ಟೇಷನ್ ಒಳಗೆ ಬಂದಿದ್ದರು. ನೇಹಾ ಸ್ಟೇಷನ್ ಒಳಗೆ ಬರುತ್ತಿದ್ದಂತೆಯೇ ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತಿದ್ದ ನೇಹಾಳನ್ನು ಕಣ್ಣು ಸಣ್ಣಗೆ ಚೀರಿದರು ಮಂಜಣ್ಣ. ಅಪ್ಪಾಜಿ ಎಂದು ಕೂಗುತ್ತಾ ಓಡಿ ಬಂದು ಅವರನ್ನು ತಬ್ಬಿದಳು. ಮಗಳು ಕ್ಷೇಮವಾಗಿರುವುದನ್ನು ಕಂಡು ತಂದೆಯ ಹೃದಯ ಹಗುರಾಗಿತ್ತು. ಅವಳನ್ನು ಹೆಗಲಿಗೆ ಒರಗಿಸಿಕೊಂಡು ಕಣ್ಣೀರು ಮಿಡಿಯತೊಡಗಿದರು. ಅಷ್ಟರಲ್ಲಿ ವಾಗೀಶ ಅವರ ದೃಷ್ಟಿ ನೇಹಾಳ ಬಳಿ ಕುಳಿತಿದ್ದ ಸುಹಾಸನ ಕಡೆ ಹರಿಯಿತು. ಅರೆ, ಸುಹಾಸ, ನೀನೇನಿಲ್ಲಿ? ಅಚ್ಚರಿಯಿಂದ ಕೇಳಿದರು ವಾಗೀಶ. ಅವರ ದನಿಯನ್ನು ಕೇಳಿ ಮಂಜಣ್ಣನವರ ದೃಷ್ಟಿಯೂ ಸುಹಾಸನ ಕಡೆ ಹರಿಯಿತು. ಸುಹಾಸ, ನೀನಿಲ್ಲಿಗೆ ಯಾವಾಗ ಬಂದೆ? ಹೇಗೆ ಬಂದೆ? ಅಳಿಯನನ್ನು ಅಲ್ಲಿ ನೋಡಿ ಒಂದು ಕ್ಷಣ ಸಂತೋಷವಾದರೆ ಮರುಕ್ಷಣವೇ ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ಆಗಿತ್ತು. ಬೆಳಿಗ್ಗೆ ಬಂದೆ ಮಾವ ಎಂದು ಹೇಳುತ್ತಾ ವಾಗೀಶನ ಪಕ್ಕ ಹೋಗಿ ನಿಂತಿದ್ದ. ಇಲ್ಲಿ ಬನ್ನಿ ಸರ್, ಇನ್ಸ್ಪೆಕ್ಟರ್ ಮಂಜಣ್ಣನನ್ನು ಕರೆದರು. ನೀವೇ ತಾನೇ ಈ ಹುಡುಗಿ ಮಿಸ್ಸಿಂಗ್ ಆಗಿರೋ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಎಂದು ಕೇಳಿದರು. ಹೌದು ಹೌದು ಸರ್ ಎನ್ನುತ್ತಾ ಇನ್ಸ್ಪೆಕ್ಟರ್ ಮುಂದೆ ಬಂದು ನಿಂತರು ಮಂಜಣ್ಣ. ಇಲ್ಲೊಂದು ಸೈನ್ ಹಾಕಿ ಎನ್ನುತ್ತಾ ಪೇಪರೊಂದನ್ನು ಅವರ ಮುಂದೆ ಹಿಡಿದರು. ಒಮ್ಮೆ ಅದನ್ನು ಓದಿ ನೋಡಿದ ಮಂಜಣ್ಣ ಅವರು ಪೇಪರ್ಗೆ ಸೈನ್ ಹಾಕಿ ಇನ್ಸ್ಪೆಕ್ಟರ್ಗೆ ಹಿಂದಿರುಗಿಸಿದರು. ನಿಮ್ಮ ಪುಣ್ಯ ದೊಡ್ಡದಿತ್ತು ಸರ್. ನಿಮ್ಮ ಮಗಳು ಒಂದು ದೊಡ್ಡ ಮೋಸದ ಜಾಲದಿಂದ ಬಚಾವಾಗಿದ್ದಾಳೆ. ಸರಿಯಾದ ಸಮಯಕ್ಕೆ ಈ ಹುಡುಗ ಬಂದು ಹೇಳದೇ ಇದ್ದಿದ್ರೆ ನಿಮ್ಮ ಹುಡುಗಿ ಎಲ್ಲಿದ್ದಾಳೆ ಅನ್ನೋ ಒಂದು ಸಣ್ಣ ಕುರುಹು ಕೂಡ ನಿಮಗೆ ಸಿಗ್ತಾ ಇರಲಿಲ್ಲ. ಯಾವುದೋ ದೇಶದ ಮೂಲೆಗೆ ಪಾರ್ಸಲ್ ಆಗಿ ಹೋಗ್ಬಿಡ್ತಿದ್ಲು. ಇನ್ಸ್ಪೆಕ್ಟರ್ ಹೇಳಿದಾಗ ಮಂಜಣ್ಣ ಅವರ ಕಣ್ಣು ತುಂಬಿ ಬಂತು. ನೇಹಾ ತಲೆ ತಗ್ಗಿಸಿ ಕುಳಿತು ಕಣ್ಣೀರು ಸುರಿಸುತ್ತಿದ್ದಳು. ನೀನು ದೆಹಲಿಯಿಂದ ಹೊರಟಿದ್ಯಾವಾಗಪ್ಪ? ಇದೆಲ್ಲ ಹೇಗಾಯಿತು ಸುಹಾಸ? ವಾಗೀಶ ಕುತೂಹಲದಿಂದ ಕೇಳಿದ. 2-3 ದಿನದಿಂದ ಅಮ್ಮನ ನೋಡಬೇಕು ಅಂತ ತುಂಬ ಅನ್ನಿಸ್ತಿತ್ತಪ್ಪ. ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇವತ್ತು ಬೆಳಗಿನ ಜಾವದ ಫ್ಲೈಟಿಗೆ ಹೊರಟೆ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಊರಿಗೆ ಹೋಗೋ ಬಸ್ ಕಾಯ್ತಾ ಇದ್ದೆ. ಅದೇ ಹೊತ್ತಲ್ಲಿ ನಮ್ಮೂರಿನ ಕಡೆಯಿಂದ ಬರೋ ಬಸ್ ಬಂತು. ಅದರಿಂದ ಬುರ್ಕಾ ಹಾಕ್ಕೊಂಡು ಇವಳು ಇಳಿದ್ಲು. ಬಸ್ ಇಳಿದ್ಮೇಲೆ ಬುರ್ಕಾದ ಮುಸುಕು ತೆಗೆದು ಯಾರಿಗೋಸ್ಕರನೋ ಹುಡುಕ್ತಾ ಇದ್ಲು. ಆ ಹುಡುಗಿ ನೇಹಾ ಹೌದೋ ಅಲ್ವೋ ಅಂತ ಡೌಟ್ ಪಡ್ತಾ ಇದ್ದೆ. ಅಷ್ಟರಲ್ಲಿ ಈ ನಟರಾಜ ಬಂದು ಅವಳ ಪಕ್ಕ ನಿಂತು ಬುರ್ಕಾದ ಮುಸುಕು ಹಾಕ್ಸಿದ್ಕೊಂಡು ನೇಹಾನೇ ಇರ್ಬೋದು ಅನ್ನಿಸ್ತು. ಆದರೂ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಮಾವಂಗೆ ಫೋನ್ ಮಾಡಿದೆ. ಮಾವ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಅಂದರು. ಅನುಮಾನ ಬಲವಾಯಿತು. ಅದಕ್ಕೆ ಅವರನ್ನು ಹಿಂಬಾಲಿಸಿದೆ ಎಂದ. ಅಷ್ಟು ಮಾತನಾಡುವಾಗಲೂ ನೇಹಾಳ ಕಡೆ ಅಪ್ಪಿತಪ್ಪಿಯೂ ನೋಡಲಿಲ್ಲ ಸುಹಾಸ. ನೇಹಾ ತಲೆ ತಗ್ಗಿಸಿ ಕುಳಿತು ಅವನ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು. ನಟರಾಜ ಎಂಥ ಮನುಷ್ಯ ಅನ್ನೋದು ನಂಗೆ ತಿಳಿದಿತ್ತು, ಆದರೆ ಉಳಿದೋರಿಗೆ ತಿಳಿಬೇಕಿತ್ತಲ್ಲ ಎಂದವನ ಮಾತಿನಲ್ಲಿ ಉಳಿದವರು ಎಂದರೆ ನೇಹಾ ಎಂಬುದು ಅಲ್ಲಿ ಇದ್ದವರಿಗೆಲ್ಲ ಅರ್ಥವಾಗಿತ್ತು. ಫೋನ್ ಮಾಡಿ ಪೊಲೀಸರಿಗೆ ವಿಷಯ ತಿಳಿಸಿದೆ. ಆದರೆ ಪೊಲೀಸ್ ಬರೋ ವೇಳೆಗೆ ಅವನಲ್ಲಿಂದ ಹೊರಟು ಹೋಗಿದ್ದ. ನಾನು ಆ ಮನೆ ಹತ್ರನೇ ಇದ್ದು ಆ ಮನೆ ಮೇಲೊಂದು ಕಣ್ಣಿಟ್ಟಿದ್ದೆ. ನಟರಾಜನ ಬಗ್ಗೆ ನನಗೆ ಗೊತ್ತಿದ್ದೆಲ್ಲ ವಿಷಯ ಪೊಲೀಸರಿಗೆ ತಿಳಿಸಿದ ಮೇಲೆ ಅವನ ಹಿನ್ನೆಲೆ ಹಿಡಿದು ಜಾಲಾಡಿದ್ರು. ಅವನು ಎಂಥ ಖತರ್ನಾಕ್ ಗ್ಯಾಂಗ್ ಸದಸ್ಯ ಅನ್ನೋದು ತಿಳಿದು ಬಂತು. ರಾತ್ರಿ ವೇಳೆಗೆ ಮತ್ತವನು ಬಂದಾಗ ಪೊಲೀಸರಿಗೆ ಮತ್ತೊಮ್ಮೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ ಎಂದು ಹೇಳಿ ಮಾತು ನಿಲ್ಲಿಸಿದ. ಮಂಜಣ್ಣ ತಾವು ಕುಳಿತ ಕಡೆಯಿಂದ ಎದ್ದು ಸುಹಾಸ ಇದ್ದಲ್ಲಿಗೆ ಬಂದವರು ಸೀದಾ ಅವನ ಕಾಲಿಗೆ ಬಿದ್ದರು. ಅಯ್ಯೋ ಮಾವ, ಏನು ಮಾಡ್ತಾ ಇದ್ದೀರಾ? ಪ್ಲೀಸ್ ಎನ್ನುತ್ತಾ ಕೆಳಗೆ ಕುಳಿತು ಬಿಟ್ಟ ಸುಹಾಸ. ಸುಹಾಸ ಎಂದವರೇ ಅವನನ್ನು ತಬ್ಬಿಕೊಂಡು ಬಿಟ್ಟರು. ಅವನಿಗೆ ಕೃತಜ್ಞತೆ ಸಲ್ಲಿಸಲು ಪದಗಳ ಕೊರತೆ ಕಾಡಿತ್ತು. ತುಂಬ ಖತರ್ನಾಕ್ ಗ್ಯಾಂಗ್ ಸರ್ ಅದು. ಎಷ್ಟೋ ವರ್ಷಗಳಿಂದ ನಾವು ಹುಡುಕ್ತಾ ಇದ್ವಿ. ಈಗ ಸಿಕ್ಕಾಕ್ಕೊಂಡಿರೋ ಈ ನಟರಾಜ್ ಅಲಿಯಾಸ್ ಚೈತನ್ಯ ಅಲಿಯಾಸ್ ಚೇತನ್, ಇನ್ನು ಏನೇನೋ ಹೆಸರುಗಳಿದೆ ಅವನಿಗೆ. ಅವನು ಬಾಯಿ ಬಿಡಿಸಿದ್ರೆ ಅವನ ಪೂರ್ತಿ ಗ್ಯಾಂಗ್ ಇನ್ಫಾರ್ಮೇಷನ್ ಸಿಗಬಹುದು. ಬಿಡಲ್ಲ ನಾವು, ಖಂಡಿತ ಅವನು ಬಾಯಿ ಬಿಡಿಸ್ತೀವಿ. ಎನಿವೇಸ್, ನಿಮ್ಮ ಮಗನಿಂದ ನಮಗೆ ತುಂಬ ಹೆಲ್ಪ್ ಆಯಿತು ಹೊಗಳಿದಾಗ ವಾಗೀಶನ ಎದೆ ಹೆಮ್ಮೆಯಿಂದ ಬಿಗಿತು. ನೀನು ಬಾಮ್ಮ, ನೇಹಾಳನ್ನು ಅವರ ಮೇಜಿನ ಬಳಿ ಕರೆದರು. ಅವಳ ಹೇಳಿಕೆ ದಾಖಲಿಸಿ ಅವಳಿಂದ ಸಹಿ ಪಡೆದರು. ಚಿಕ್ಕ ವಯಸ್ಸು, ನಿನ್ನ ಅದೃಷ್ಟ ಚೆನ್ನಾಗಿದೆ. ದೊಡ್ಡ ಆಪತ್ತಿಂದ ಪಾರಾಗಿದೆಯಾ.
ಅಪ್ಪ ಅಮ್ಮ ಸರಿಯಾಗಿ ವಿಚಾರಿಸಿ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡೋವರೆಗೂ ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡಿರಬೇಕು ಎಂದಾಗ ಓರೆ ನೋಟದಲ್ಲಿ ಸುಹಾಸ್ನ ಕಡೆ ನೋಡಿದಳು. ಅವನು ಅವಳಿಗೆ ಏನೂ ಸಂಬಂಧವೇ ಇಲ್ಲದಂತೆ ಕುಳಿತಿದ್ದ. ಮನೆಯಲ್ಲಿ ದೊಡ್ಡೋರು ಹೇಳೋದು ನಿಮ್ಮೊಳ್ಳೇದಕ್ಕೆ. ಜನ್ಮ ಕೊಟ್ಟು ಸಾಕು ಬೆಳೆಸ್ದಿರೋ ಹೆತ್ತವ್ರಿಗಿಂತ 4-6 ದಿನ ಕಂಡು ಹುಡುಗರ ಮೋಹನೇ ನಿಮಗೆ ಹೆಚ್ಚಾಗ್ಬಿಡುತ್ತೆ ಅಲ್ಲ. ಇವತ್ತು ಈ ನಿನ್ನ ಮಾವನ ಮಗ ಬರದೇ ಇದ್ದಿದ್ರೆ ನಿನ್ನ ಗತಿ ಏನಾಗಿರ್ತಿತ್ತು ಗೊತ್ತಾ? ಊಹಿಸ್ಕೊಂಡ್ರೂ ನರಕದ ಅನುಭವ ಆಗುತ್ತೆ. ಒಳ್ಳೆ ಸಂಸ್ಕಾರವಂತರ ಮನೆ ಹೆಣ್ಮಗಳಾಗಿ ಇಷ್ಟೊಂದು ದುಡುಕಿ ಯಾಕೆ ಎಂದು ಕಠಿಣ ಸ್ವರದಲ್ಲೇ ಹೇಳಿದರು. ನೇಹಾ ಏನೂ ಉತ್ತರ ಕೊಡದೆ ತಲೆ ತಗ್ಗಿಸಿ ಅವರು ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ಳುತ್ತಾ ಕಣ್ಣೀರು ಮಿಡಿಯುತ್ತಿದ್ದಳು. ಅತ್ತೆ, ಚಿಕ್ಕಿ, ನೇಹಾ ಸಿಕ್ಕಿದ್ಲಂತೆ. ಅದಿತಿ ಸಂತೋಷದಿಂದ ವಾರುಣಿ, ಲೀಲಾ ಇಬ್ಬರಿಗೂ ವಿಷಯ ತಿಳಿಸಿದಳು. ಇಬ್ಬರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ವಾರುಣಿ, ಈ ವಿಷಯ ಎಲ್ಲ ಸುಹಾಸನ್ ಕಿವಿ ತಲುಪೋದು ಬೇಡ. ಮೊದಲೇ ಅವರಿಬ್ಬರು ಮದುವೆಯ ಏನೂ ಸರಿಯಿಲ್ಲ, ಮತ್ತಿದೊಂದು ರಗಳೆ ಬೇಡ ಎಂದಾಗ ವಾರುಣಿ, ಅತ್ಗೆ ನೀನು ದೇವತೆನೇ ಕಣೆ ಎಂದು ಕಣ್ಣೀರು ಮಿಡಿದಳು. ಅಯ್ಯೋ, ನೇಹ ನನಗೇನು ಹೊರಗಿನೋಳೆನೆ, ಈ ಮನೆ ದೀಪ ಅವಳು ಎನ್ನುತ್ತಾ ವಾರುಣಿಯನ್ನು ತಬ್ಬಿದಳು ಲೀಲಾ. ನಮ್ಮ ವಾಗೀಶನ ಪುಣ್ಯ ದೊಡ್ಡದು. ನಿಟ್ಟುಸಿರಿನ ಜೊತೆಗೆ ಬಂದ ಕಣ್ಣೀರನ್ನು ಒರೆಸಿಕೊಂಡು ಆನಂದದಲ್ಲಿ ಮನದಲ್ಲೇ ಹೇಳಿಕೊಂಡರು ಸೀತಮ್ಮ. ಅಲ್ಲಿಂದ ಎಲ್ಲ ಹೊರಟಿದಾರಂತೆ, ಇನ್ನೊಂದು ಗಂಟೆಗೆ ಇಲ್ಲಿಗೆ ಬರ್ತಾರೆ ಎಂದ ಅದಿತಿ ಬಂದವರಿಗೆ ತಕ್ಷಣಕ್ಕೆ ಕೊಡಲು ಕಾಫಿ ಡಿಕಾಕ್ಷನ್ ಹಾಕಲು ಹೊರಟಳು. ಲೀಲಾ, ವಾರುಣಿ ದೇವರ ಮುಂದೆ ಮತ್ತೊಮ್ಮೆ ದೀಪ ಹಚ್ಚಿ ನಮಸ್ಕಾರ ಮಾಡಿದರು. ನೇಹಾಳನ್ನು ಕಾಣಲು ವಾರುಣಿಯ ಹೃದಯ ಚಡಪಡಿಸುತ್ತಿತ್ತು. ಮಕ್ಕಳು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ದರೂ ಹೆತ್ತ ಕರಳು ಅವರ ಕ್ಷೇಮವನ್ನೇ ಬಯಸೋದು ತಾನೇ. ಅದೆಷ್ಟೋ ತಿಂಗಳ ಬಳಿಕ ಮಗಳನ್ನು ನೋಡುವ ತವಕ ಶ್ರೀಕಾಂತ್ ಹಾಗೂ ವಾರಿಜಾ ಇಬ್ಬರನ್ನು ಏರ್ಪೋರ್ಟ್ಗೆ ಕರೆತಂದಿತ್ತು. ಸಣ್ಣದೊಂದು ಬ್ಯಾಗ್ ಹಿಡಿದು ಮಗಳ ಪಕ್ಕ ನಡೆದು ಬರುತ್ತಿದ್ದ ಹುಡುಗನ ಬಾಹ್ಯ ರೂಪ ವಾರಿಜಾ ಅವರಿಗೆ ಮೆಚ್ಚುಗೆಯಾಗಿತ್ತು. ವರ ಸಾಮ್ಯ ಹೇಳ್ ಮಾಡಿಸಾಗಿದೆ. ನಮ್ಮ ಆದ್ಯಾನ್ ಸೌಂದರ್ಯಕ್ಕೆ ತಕ್ಕ ಹುಡುಗ, ಹಿರಿ ಹಿಗ್ಗಿದರು. ಶ್ರೀಕಾಂತ್ ಅವರ ಕಣ್ಣಿಗೆ ಜೊತೆ ಅನುರೂಪ ಎನಿಸಿದರೂ ಬಾಹ್ಯ ಸೌಂದರ್ಯ ಮಾತ್ರ ಮುಖ್ಯವಲ್ಲ ಎಂದು ಅರಿವಿದ್ದವರಾಗಿದ್ದರಿಂದ ಸಣ್ಣ ಆತಂಕ ಇದ್ದೇ ಇತ್ತು. ಅಪ್ಪನನ್ನು ಕಂಡೊಡನೆ ಹಾರಿ ಬಂದಿದ್ದಳು ಹುಡುಗಿ. ಸೀದಾ ಅಪ್ಪನ ತೆಕ್ಕೆ ಸೇರಿ, ಐ ಮಿಸ್ಡ್ ಯು ಸೋ ಮಚ್ ಅಪ್ಪ ಎಂದಳು ಒದ್ದೆ ಸ್ವರದಲ್ಲಿ. ಒಂದೆರಡು ಕ್ಷಣ ಅಪ್ಪನ ತೋಳಲ್ಲಿ ಭದ್ರತೆ ಅನುಭವಿಸಿ ಆಮೇಲೆ ಅಮ್ಮನ ಕಡೆ ತಿರುಗಿದಳು. ಕಣ್ಣು ತುಂಬಿ ತನ್ನನ್ನೇ ನೋಡುತ್ತಾ ನಿಂತಿದ್ದ ಅಮ್ಮನ ಕಡೆ ಸರಿದಳು. ಅಳ್ಬೇಡಮ್ಮ ಎನ್ನುತ್ತಾ ವಾರಿಜಾಳ ಕಣ್ಣು ಒರೆಸಿ ಅವಳನ್ನೂ ಅಪ್ಪಿದಳು. ಅಮ್ಮನನ್ನು ಕಂಡು ಅವಳ ಕಣ್ಣಲ್ಲೂ ತುಂತುರು. ಹಲೋ ಸರ್, ಸ್ಟೀವ್ ಹಿಯರ್ ಎನ್ನುತ್ತಾ ಶ್ರೀಕಾಂತನ ಎದುರಿಗೆ ನಿಂತು ಕೈ ಮುಂದೆ ಮಾಡಿದ ಸ್ಟೀವ್. ಆದ್ಯ ಹೆತ್ತವರನ್ನು ನೋಡಿದ ಭಾವಪರವಶತೆಯಲ್ಲಿ ಮುಳುಗಿದ್ದಾಗ ತನ್ನ ಪರಿಚಯ ತಾನೇ ಮಾಡಿಕೊಂಡ. ಅಯ್ಯೋ ಸಾರಿ, ತನ್ನ ಮರವಿಗೆ ತಲೆ ಮೊಟಕಿಕೊಂಡಳು. ಸ್ಟೀವ್ ಪಕ್ಕ ಹೋಗಿ ನಿಂತ ಆದ್ಯ, ಅಮ್ಮ, ಅಪ್ಪ, ಇವರೇ ನಿಮ್ಮ ಭಾವಿ ಅಳಿಯ. 1 ವಾರ ಅವ್ರು ನಮ್ಮ ಅತಿಥಿಯಾಗಿ ನಮ್ಮ ಮನೆಯಲ್ಲೇ ಇರ್ತಾರೆ ಎಂದಾಗ ಶ್ರೀಕಾಂತ್ ಹಾಗೂ ವಾರಿಜಾ ಮುಕ್ತ ಮನದಿಂದ ಅವರನ್ನು ಮನೆಗೆ ಕರೆದುಕೊಂಡು ಹೊರಟರು. ಆದ್ಯ, ಮೇಲ್ಗಡೆ ಇರೋ ಗೆಸ್ಟ್ ರೂಮು ಇವ್ರಿಗೋಸ್ಕರ ರೆಡಿ ಮಾಡಿಟ್ಟಿದ್ದೀನಿ ಕಣೆ, ಅಲ್ಲಿ ಎಲ್ಲ ಅನುಕೂಲ ಇದೆ ಅಲ್ವಾ? ವಾರಿಜಾಳಿಗೆ ವಿದೇಶಿ ಹುಡುಗನ ಜೊತೆ ಮಾತನಾಡಲು ತುಸು ಹಿಂಜರಿಕೆಯೇ. ಅಮ್ಮ, ನೀವು ಚಿಂತೆ ಮಾಡಬೇಡಿ, ನನಗೆ ಎಲ್ಲ ಅನುಕೂಲಗಳು ಬೇಕು ಅಂತ ಏನಿಲ್ಲ, ಐ ಕ್ಯಾನ್ ಅಡ್ಜಸ್ಟ್. ಸ್ಟೀವ್ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತನಾಡಿದಾಗ ವಾರಿಜಾ ಬೇಸ್ತು ಬಿದ್ದಳು. ಇದೇನೇ, ಕನ್ನಡ ಕೂಡ ಕಲಿಸ್ಬಿಟ್ಟಿದೀಯಾ? ಅಚ್ಚರಿಯಿಂದ ಕೇಳಿದರು. ಬರೀ ಕನ್ನಡ ಮಾತಾಡೋದಷ್ಟೇ ಅಲ್ಲಮ್ಮ, ಸೂಪರಾಗಿ ತಿಳಿಸಾರು ಅನ್ನ ಮಾಡೋದು ಕೂಡ ಕಲ್ತಿದ್ದಾರೆ ನಗುತ್ತಾ ಹೇಳಿದಳು ಆದ್ಯ. ನೇಹಾಳ ಬರುವಿಕೆಗಾಗಿ ಕಾಯುತ್ತಾ ಅದಿತಿಯ ಜೊತೆ ಮನೆಯ ಜಗದಿಯ ಮೇಲೆ ಕುಳಿತಿದ್ದರು ವಾರುಣಿ ಹಾಗೂ ಲೀಲಾ. ಅತ್ತೆ, ಕಾರ್ ಬಂತು ಉತ್ಸಾಹದಿಂದ ಹೇಳುತ್ತಾ ಅಂಗಳಕ್ಕೆ ಓಡಿ ಬಂದಳು ಅದಿತಿ. ಅವಳ ಹಿಂದೆಯೇ ಬಂದರು ವಾರುಣಿ, ಲೀಲಾ. ಕಾರಿನಿಂದ ಇಳಿದ ನೇಹಾಳನ್ನು ನೋಡಿದ್ದೇ ವಾರುಣಿಯ ದುಃಖದ ಕಟ್ಟೆ ಒಡೆದಿತ್ತು. ನೇಹಾ ಎನ್ನುತ್ತಾ ಮಗಳ ಕಡೆ ಧಾವಿಸಿದರು. ನೇಹಾ ಕೂಡ ಕರು ಹಸುವಿನ ಕಡೆ ಧಾವಿಸುವಂತೆ ವಾರುಣಿಯ ಕಡೆ ಓಡಿದಳು. ಮಗಳನ್ನೊಮ್ಮೆ ಬಿಗಿದಪ್ಪಿದ ವಾರುಣಿ ಮರುಕ್ಷಣವೇ ಅವಳ ಕೆನ್ನೆಗೆ 2 ಬಿಗಿದಿದ್ದಳು. ಅಮ್ಮ ಎನ್ನುತ್ತಾ ಅಲ್ಲೇ ಕುಸಿದಳು ನೇಹಾ. ವಾರುಣಿ, ಸದ್ಯ ದೇವರ ದಯೆಯಿಂದ ಮಗು ಕ್ಷೇಮವಾಗಿ ಬಂದ್ಲಲ್ಲ, ಬಿಡೋಳ್ನ ಎನ್ನುತ್ತಾ ಲೀಲಾ ನೇಹಾಳ ಕಡೆ ಬಂದಳು. ಕಾರಿನಿಂದ ಇಳಿದವರೆಲ್ಲ ಅಲ್ಲೇ ನಿಂತಿದ್ದರು. ಅಷ್ಟರಲ್ಲೇ ಲೀಲಾ ಅವರ ಗಮನ ಸುಹಾಸನ ಕಡೆ ಹರಿದಿತ್ತು. ಸುಹಾಸ? ಅಚ್ಚರಿ, ಆಘಾತ ಎಲ್ಲ ತುಂಬಿತ್ತು ಅವರ ದನಿಯಲ್ಲಿ. ಅದೇ ಕ್ಷಣದಲ್ಲಿ ವಾರುಣಿ ಕೂಡ ಸುಹಾಸನ ಕಡೆ ನೋಡಿದರು.
ತಮ್ಮ ಮಗಳು ಮಾಡಿದ ಕೆಲಸಕ್ಕೆ ನಾಚಿಕೆಯಿಂದ ಅವರ ತಲೆ ತಗ್ಗಿತು. ಭೂಮಿ ಅಲ್ಲೇ ಬಾಯ್ಬಿರಿದು ತಮ್ಮನ್ನು ನುಂಗಬಾರದೇ ಎನಿಸಿತ್ತು ಆ ಕ್ಷಣದಲ್ಲಿ. ಲೀಲಾಳ ಕಡೆ ಹೋಗುತ್ತಿದ್ದ ಸುಹಾಸ ತನ್ನ ಅತ್ತೆಯ ಮುಖಭಾವ ಗಮನಿಸಿದ. ಅವನಿಗೆ ಅವರ ಮನಸ್ಸಿನ ಅಳಲು ಒಂದೇ ನಿಮಿಷದಲ್ಲಿ ತಿಳಿದು ಹೋಯಿತು. ಲೀಲಾರ ಕಡೆ ನೋಡಿದ. ಅವರು ಕಣ್ಣಲ್ಲೇ ವಾರುಣಿಯ ಕಡೆ ಹೋಗುವಂತೆ ಸನ್ನೆ ಮಾಡಿದರು. ವಾರುಣಿಯವರ ಕಡೆ ನಡೆದ ಸುಹಾಸ ಅತ್ತೆ ಎಂದ. ಆ ಕರೆಗಾಗಿಯೇ ಕಾದಿದ್ದವನಂತೆ ಸುಹಾಸನ ಎದೆಗೆ ಒರಗಿದರು ವಾರುಣಿ. ಅಳಬೇಡ ಅತ್ತೆ, ಎಲ್ಲ ಸರಿ ಹೋಯ್ತಲ್ಲ, ಯಾರಿಗೇನೂ ತೊಂದರೆ ಆಗಲಿಲ್ಲ, ಬಾ ಒಳಗೆ ಹೋಗೋಣ ಎನ್ನುತ್ತಾ ಮುಂದೆ ಅಡಿ ಇಟ್ಟವನ ಮುಂದೆ ಕೈ ಮುಗಿದು ನಿಂತರು ವಾರುಣಿ ಮಂಜಣ್ಣ ದಂಪತಿಗಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.